ಸ್ಥಳ ಭೇಟಿ ಕೊಟ್ಟಿದ್ದಾರೆ, ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಬಟ್ ಈ ತರದ ಮನಸ್ಥಿತಿ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಬಹಳ ದುರಂತ ಅಂತ ಅನ್ಸುತ್ತೆ. ನನಗೆ ಇದನ್ನ ಕೇಳಿ ಬಹಳ ದುಃಖ ಅನ್ಸುತ್ತೆ. ಯಾರಿಗೂ ತೊಂದರೆ ಕೊಡದ ಒಂದು ಪ್ರಾಣಿಯನ್ನ ಇಷ್ಟು ಹೀನವಾಗಿ, ಇಷ್ಟು ಕೆಟ್ಟದಾಗಿ ಅದರ ಕೆಚ್ಚಲನ್ನ ಕತ್ತರಿಸಿದ್ದಾರೆ ಅಂತ ಕೇಳಿದಾಗ ಬಹಳ ಸಂಕಟ ಅನ್ಸುತ್ತೆ. ಯಾಕೆಂದ್ರೆ ಹಿಂದೂಗಳು ಗೋವನ್ನ ತಾಯಿ ಅಂತ ಪೂಜ್ಯ ಭಾವದಿಂದ ನೋಡ್ತಾರೆ. ಬರೀ ಹಿಂದೂಗಳಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಕೂಡ ಹಾಲು ಅಂತಂದ ತಕ್ಷಣ ಅದು ತಾಯಿಯ ಹಾಲಿನ ನಂತರ ನೆನಪಾಗೋದು ಗೋವೆ. ಆದ್ರೆ ನನ್ಗನ್ಸುತ್ತೆ ಎಲ್ಲೋ ಒಂದು ಕಡೆ ಈ ನಾಡಿನಲ್ಲಿ ಹಿಂದೂ ಮುಸ್ಲಿಂ ದಂಗೆಯನ್ನ ಹುಟ್ಟಾಕುವಂತ ಪ್ರಯತ್ನವನ್ನ ಕೆಲವರು ಮಾಡ್ತಾ ಇದ್ದಾರೆ. ಅದು ಕಳೆದ ಅನೇಕ ದಿನಗಳಿಂದ ನಮ್ಗೆ ನೋಡ್ಲಿಕ್ಕೆ ಸಿಗ್ತಿದೆ. ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವಂತಹ ಘಟನೆಗಳಿಂದ ಶುರು ಮಾಡಿ ಇಲ್ಲಿಯವರೆಗೂ ಸರ್ ತನ್ಸೆ ಜುದಾ ಅಂತ ಹೇಳಿ ಅಲ್ಲಿಂದ ಏನ್ ಗಲಾಟೆ ಶುರು ಮಾಡಿದ್ರು, ಇಡೀ ದೇಶದಲ್ಲಿ ಒಂದು ವ್ಯಾಪಕವಾಗಿ ಹಿಂದೂ ಮುಸಲ್ಮಾನರ ನಡುವೆ ಕದನವನ್ನು ಹಚ್ಚಬೇಕು, ಭಾರತವನ್ನ ಅಶಾಂತಿಗೆ ದೂಡಬೇಕು ಅನ್ನುವಂತ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಬೆಂಗಳೂರಲ್ಲಿ ಈ ತರದ್ದು ಯಾವತ್ತೂ ಇರಲಿಲ್ಲ. ಬೆಂಗಳೂರು ತುಂಬಾ ಶಾಂತವಾಗಿದ್ದಂತ ಜಾಗ. ಕರ್ನಾಟಕ ಆ ದೃಷ್ಟಿಯಿಂದ ಯಾವತ್ತಿಗೂ ಕೂಡ ದಂಗೆಯ ಸ್ವರೂಪಕ್ಕೆ ತಿರುಗಿದ್ದು ಬಹಳ ಕಡಿಮೆ. ಅಂತದನ್ನ ದಂಗೆಯ ಸ್ವರೂಪಕ್ಕೆ ತಿರುಗಿಸುವಂತ ಪ್ರಯತ್ನವನ್ನ ಯಾವ ಕಿಡಿಗೇಡಿಗಳು ಮಾಡ್ತಿದ್ದಾರೋ ಅದಕ್ಕೆ ಸೂಕ್ತವಾಗಿರುವಂತ ಶಿಕ್ಷೆ ಆಗ್ಬೇಕು. ಬಟ್ ನನಗನ್ಸೋದೇನು ಅಂತಂದ್ರೆ, ಯಾವತ್ತಿಂದ ಕಾಂಗ್ರೆಸ್ ಸರ್ಕಾರ ಇಲ್ಲಿಗೆ ಬಂದಿದೆಯೋ ಬಂದಾಗಲಿಂದ ಈ ತರ ಮುಸಲ್ಮಾನರು ತಾವು ತುಂಬಾ ಈ ತರದ ಕೃತ್ಯಗಳಲ್ಲಿ ನಿರತವಾಗೋದನ್ನು ನಾವು ನೋಡ್ತಾ ಇದ್ದೀವಿ. ನನಗನ್ಸುತ್ತೆ ಸರ್ಕಾರ ಇದರಲ್ಲಿ ಹಿಂದೂ ಮುಸ್ಲಿಂ ಅನ್ನೋದನ್ನೆಲ್ಲವನ್ನು ನೋಡದೆ ಕಠಿಣವಾಗಿರುವಂತಹ ಶಿಕ್ಷೆಯನ್ನ ಯಾರೇ ಮಾಡಿದ್ರು ಅವ್ರಿಗೆ ಕೊಡಬೇಕಾಗಿರೋದು ಅಗತ್ಯ ಅಂತ ನನಗನ್ಸುತ್ತೆ. ಇದು ಬರೀ ಬೆದರಿಕೆ ಪತ್ರ ಅಂತಲ್ಲ. ಇತ್ತೀಚೆಗೆ ನೀವು ಜಾಗತಿಕ ಮಟ್ಟದಲ್ಲಿ ನೋಡಿದ್ರೆ, ನಾನು ಇತ್ತೀಚೆಗೆ ಒಂದು ನ್ಯೂಸ್ ನೋಡ್ತಾ ಇದ್ದೆ. ಅದರಲ್ಲಿ ವೆಬ್ಸೈಟ್ ಗಳನ್ನೇ ಮಾಡಿಟ್ಕೊಂಡಿದ್ದಾರೆ. ಯಾರ್ಯಾರನ್ನ ತಲೆ ಕಡಿಬೇಕು ಅಂತ ವೆಬ್ಸೈಟ್ ಮಾಡಿಟ್ಕೊಂಡಿದ್ದಾರೆ. ಅದರಲ್ಲಿ ಅನೇಕ ಬ್ಲಾಗರ್ಗಳ ವೆಬ್ಸೈಟ್ ಇದೆ, ಟ್ವೀಟ್ ಮಾಡುವಂತ ವೆಬ್ಸೈಟ್ ಇದೆ, ಕೆಲವು ಅವರ ಹೆಸರುಗಳಿವೆ. ಆನಂತರ ಕೆಲವು ಪ್ರಮುಖ ರಾಜಕೀಯ ನಾಯಕರುಗಳ ಹೆಸರುಗಳು, ಫೋಟೋಗಳು ಅದರಲ್ಲಿ ಹಾಕಿ ಇವರು ತಲೆ ಕಡಿಬೇಕು ಅಂತ ಒಂದು ಆಲೋಚನೆ ಮಾಡ್ತಾ ಇದ್ದಾರೆ. ಅದ್ರ ಕುರಿತಂತೆ ಇತ್ತೀಚೆಗೆ ವ್ಯಾಪಕವಾಗಿ ಚರ್ಚೆ ಏನ್ ನಡೀತಾ ಇದೆ. ನನ್ಗನ್ಸುತ್ತೆ ಈ ತರದ ಮನಸ್ಥಿತಿ ಇದೆಯಲ್ಲ, ಅದು ಮುಸಲ್ಮಾನರಿಗೆ ಇತ್ತೀಚೆಗೆ ಜಾಸ್ತಿ ಆಗ್ತಿದೆ. ಅವರಿಗೆ ಇದು ಅಸ್ತಿತ್ವಕ್ಕೋಸ್ಕರ ಹೋರಾಟ ಅಂತ ಅನಿಸ್ತಿದೆ. ಅವ್ರು ಯಾವಾಗ ವಕ್ಫ್ ಬೋರ್ಡ್ ನ ತಗೊಂಡ್ ಬಂದ್ರು, ಆ ವಕ್ಫ್ ಬೋರ್ಡಿನ ಆಟ ನಡೀತಾ ಇಲ್ಲ, ಅದನ್ನೇ ಪೂರ್ತಿ ಮುಗಿಸುವಂತ ಆಲೋಚನೆಯನ್ನ ಕೇಂದ್ರ ಸರ್ಕಾರ ಮಾಡ್ತಿದೆ ಅಂತ ಅವ್ರಿಗೆ ಗೊತ್ತಾಯ್ತು, ಭೂಮಾಫಿಯಾದ ಈ ಕಲ್ಪನೆಯನ್ನ ತೆಗಿಬೇಕು ಅಂತ ಗೊತ್ತಾಯ್ತು, ಅವ್ರಿಗೆ ಬೇರೆ ದಾರಿ ಕಾಣ್ತಾ ಇಲ್ಲ. ಅವರು ಈ ತರದ್ರ ಮೂಲಕ ತಮ್ಮ ಅಸ್ತಿತ್ವವನ್ನ ಕಂಡುಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ. ಬಟ್ ನನಗೆ ಗೊತ್ತಿದೆ ಹಿಂದೂಗಳಿಗೆ ಇದಕ್ಕೆ ಹೇಗೆ ಪ್ರತಿಕ್ರಿಯೆ ಕೊಡಬೇಕು, ಇದನ್ನ ಎಷ್ಟು ಇಗ್ನೋರ್ ಮಾಡಬೇಕು, ಇದಕ್ಕೆ ಪ್ರತಿಕ್ರಿಯೆ ಎಷ್ಟು ಕೊಡಬೇಕು ಅಂತ ಗೊತ್ತಿರೋದ್ರಿಂದ ಇವರ ಆಟ ಈ ಬಾರಿ ನಡೆಯೋದಿಲ್ಲ ಅಂತ ನನಗನ್ಸುತ್ತೆ. ಒಂದು ನಕ್ಸಲರನ್ನ ಇವ್ರು ಈ ತರ ಶರಣಾಗತರನ್ನಾಗಿಸೋದು ಅತ್ಯಂತ ಭಯಾನಕವಾದ ಸಂಗತಿ. ನಾನು ಸುಮ್ಮನೆ ಈಗ ಕಾಲೇಜಿಗೆ ಹೋದ್ರೆ, ಇವತ್ತು ವಿವೇಕಾನಂದರ ಹೆಸರಿನಲ್ಲಿ ಯೂತ್ ಡೇನ ಆಚರಣೆ ಮಾಡ್ತಿದ್ದೀವಿ. ಯೂತ್ ಡೇ ಆಚರಣೆ ಮಾಡುವಾಗ ನಿಮ್ ಭವಿಷ್ಯದ ಕನಸು ಏನು ಅಂತಂದ್ರೆ, ನಾನು ಇಸ್ರೋದ ವಿಜ್ಞಾನಿ ಆಗ್ಬೇಕು, ನಾನು ಪ್ರಜ್ಞಾನಂದನ್ ತರನೋ, ನಾನು ಗುಕೇಶನ್ ತರನೋ ಚೆಸ್ ಪ್ಲೇಯರ್ ಆಗ್ಬೇಕು, ಈ ತರದೆಲ್ಲ ಕಲ್ಪನೆ ಕಟ್ಕೊಂಡು ಹೇಳ್ಬೇಕಾಗಿರೋ ಮಕ್ಕಳು ಸರ್ಕಾರ ಈ ನಕ್ಸಲರಿಗೆ ಕೊಟ್ಟಿರುವಂತ ಈ ಪರಿಯ ಹೈಪ್ ಅನ್ನು ನೋಡಿದ್ರೆ, ಅವ್ರಿಗೆ ಕೊಟ್ಟಿರುವಂತ ಗೌರವವನ್ನು ನೋಡಿದ್ರೆ, ಅವ್ರಿಗೆ ಕೊಟ್ಟಿರುವಂತ ಸ್ವಾಗತವನ್ನು ಕಂಡ್ರೆ, ಮುಂದಿನ ದಿನಗಳಲ್ಲಿ ನಾವು ನಕ್ಸಲ್ ಆಗಬೇಕು, ಒಂದು 8-10 ವರ್ಷ ನಕ್ಸಲ್ ಆಗಿದ್ರೆ ಆಮೇಲೆ ನನಗೆ ತುಂಬಾ ಗೌರವ ಸಿಕ್ಕು, ನನಗೆ ಪ್ಯಾಕೇಜ್ ಕೂಡ ಸಿಗುತ್ತೆ ಅಂತ ಅವ್ರಿಗೆ ಅನಿಸ್ಬಿಟ್ರೆ ಬಹಳ ದುರಂತಕಾರಿ. ನಾನು ನಕ್ಸಲರು ಶರಣಾಗತರಾಗೋದನ್ನ ತಪ್ಪು ಅಂತ ಕರೆಯೋದಿಲ್ಲ, ಆದ್ರೆ ಅವ್ರಿಗೆ ಯಾವ ತರದ ಗೌರವವನ್ನ ಕೊಡ್ಲಿಕ್ಕೆ ಹೊರಟಿದೀವಲ್ಲ, ಕೊಡ್ತಾ ಇದ್ದೀವಲ್ಲ, ಅದು ಬಹಳ ದುರಂತ ಅಂತ ಅನ್ಸುತ್ತೆ. ಸರ್ಕಾರಗಳು ಇದನ್ನು ಎಚ್ಚೆತ್ತುಕೊಂಡು ನಮ್ಮ ಭವಿಷ್ಯದ ಪೀಳಿಗೆಗೆ ಸರಿಯಾದ ಮಾರ್ಗದರ್ಶನವನ್ನು ಕೊಡ್ಲಿಲ್ಲ ಅಂತಂದ್ರೆ ಅದು ಬಹಳ ಕೆಟ್ಟದ್ದಾಗುತ್ತೆ. ಬಟ್ ಟೈಮ್ಲಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇನ್ವಾಲ್ವ್ ಆಗಿ ಅವರಿಂದ ಬೇಕಾಗಿರುವಂತಹ ಮಾಹಿತಿಯನ್ನ ಸಂಗ್ರಹಿಸಲಿಕ್ಕೆ ನಿಂತಿರೋದು ಬಹಳ ಒಳ್ಳೆಯ ಸಂಗತಿ. ಇಲ್ಲದೆ ಹೋದ್ರೆ ಇದು ಕೆಟ್ಟ ಆದರ್ಶವಾಗಿ ಪರಿಣಮಿಸ್ತಿತ್ತು ಅಂತ ಅನ್ಸುತ್ತೆ.